ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಹೆಣ್ಣು ಮಕ್ಕಳ ಬೆಳವಣಿಗೆಯಲ್ಲಿ ಋತುಚಕ್ರ ಅನ್ನೋದು ಒಂದು ಮಹತ್ವದ ಘಟ್ಟ. ಪ್ರತಿ ಕುಟುಂಬಕ್ಕೆ ಇದೊಂದು ಸಂಭ್ರಮದ ವಿಷಯ. ಹೆಣ್ಣು ಸೃಷ್ಟಿಯ ಅದ್ಭುತ ಜೀವ. ಅದರಲ್ಲೂ ಆಕೆ ಋತುಮತಿಯಾದ ಮೇಲಂತೂ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗ್ತಾಳೆ. ಹಿಂದೆಲ್ಲ ಈ ಋತುಚಕ್ರ ಅನ್ನೋದು ಹೆಣ್ಣು ಮಕ್ಕಳು 14 ವರ್ಷ ದಾಟಿದ ನಂತರವಷ್ಟೇ ಪ್ರಾರಂಭ ಆಗ್ತಾ ಇತ್ತು. ಆದರೆ ಈಗ ನಾನಾ ಕಾರಣಗಳಿಂದ 9-10 ವರ್ಷದ ಪುಟ್ಟ ಪೋರಿಯೂ ಸಹ ಬಹಳ ಬೇಗ ಹೆಣ್ಣಾಗಿ ಬೆಳೆದು ನಿಲ್ತಾಳೆ. ಈ ಸಂದರ್ಭದಲ್ಲಿ ಅಂದರೆ ಋತುಚಕ್ರದ ಪ್ರಾರಂಭದ ದಿನಗಳಲ್ಲಿ ಹೆಣ್ಣು ಮಗುವಿಗೆ ಅತಿಯಾದ ರಕ್ತಸ್ರಾವವಾದರೆ ಆಕೆ ಬಹಳ ಬೇಗ ಆಯಾಸಕ್ಕೆ ಒಳಗಾಗ್ತಾಳೆ. ಸುಸ್ತು, ಜ್ವರ, ಏನೋ ಹೇಳ್ಕೊಳ್ಳೋದಕ್ಕೆ ಆಗದೇ ಇರುವಂಥ ತಳಮಳ. ಆಟ ಆಡೋ ವಯಸ್ಸಿನ ಮಕ್ಕಳಲ್ಲಿ ಈ ದಿಢೀರ್ ಬದಲಾವಣೆ ಪೋಷಕರಲ್ಲೂ ಗಾಬರಿ ಮೂಡಿಸುತ್ತೆ. ಇಂತಹ ಸಂದರ್ಭದಲ್ಲಿ ಹೆಚ್ಚು ಆತಂಕಕ್ಕೆ ಒಳಗಾಗದೆ ಪ್ರಕೃತಿಯ ಈ ಸಹಜ ಕ್ರಿಯೆಗೆ ರಾಸಾಯನಿಕ ಔಷಧಿಗಳ ಮೊರೆ ಹೋಗದೆ ಮನೆಯಲ್ಲೇ ಮಾಡಬಹುದಾದ ಔಷಧಿ ಹೆಚ್ಚು ಸುರಕ್ಷಿತ, ಹಾಗೆ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಹೊಸದಾಗಿ ಋತುಸ್ರಾವ ಪ್ರಾರಂಭ ಆದ ಹೆಣ್ಣು ಮಕ್ಕಳಲ್ಲಿ ಅತಿಯಾದ ರಕ್ತಸ್ರಾವ ಇದ್ದರೆ ಬಾಳೆ ಹೂವಿನ ರಸ ಹಿಂಡಿ ಆ ರಸವನ್ನು ಮೊಸರಿನಲ್ಲಿ ಬೆರೆಸಿ ದಿನಕ್ಕೆ 2 ಸಲ ಕೊಟ್ಟರೆ ಅಧಿಕ ರಕ್ತಸ್ರಾವ ಹತೋಟಿಗೆ ಬಂದು ಚೇತರಿಕೆ ಕಾಣುತ್ತೆ. ಈ ಔಷಧಿಯನ್ನು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.